ಬಂತು. ಹೆಲ್ಮೆಟ್ ಒಂದು ಐತಲ್ಲ, ಹೆಲ್ಮೆಟಿಗೆ ಇದಾಗೋದು ಮೋಸ್ಟ್ಲಿ. ಹೆಲ್ಮೆಟ್ ನನ್ನ ಹತ್ರ ಇದ್ದಿಲ್ಲ, ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಇರಲಿ, ಯೂಸ್ ಮಾಡೋಣ ಅಂತೇಳಿ ಹೆಲ್ಮೆಟ್ ಬುಕ್ ಮಾಡಿದ್ದೀನಿ. ಬರುತ್ತೆ, ಸೊ ಬರೋ ತನಕನೂ ಯೂಸ್ ಮಾಡಬೇಕಲ್ವ ಏನಾದರೂ. ಹಂಗಾಗಿ ಬನ್ನಿ ನೋಡೋಣ. ಭಾಳ ಖುಷಿ ಆಗ್ತಾಯಿದೆ. ಫಸ್ಟ್ ಟೈಮ್ ಆಫ್ ರೋಡು, ಅದು ನನ್ನ ಬೈಕು, ನಾನು ಮಾಡಿಫಿಕೇಷನ್ ಮಾಡಿಸ್ಕೊಂಡು ಹೋಗ್ತಾ ಇರೋದು. ಹೆಂಗೆ ಪರ್ಫಾರ್ಮೆನ್ಸ್ ಇರುತ್ತೆ ಅಂತೇಳಿ ಟ್ರೈ ಮಾಡೋಣ. ನೋಡಿ, ನಾವು ಕರೆಕ್ಟಾಗಿ ಡ್ರೈವ್ ಮಾಡಿದ್ರು ಎದುರುಗಡೆ ಇರೋರು ಸರಿಯಾಗಿ ಮಾಡಿಲ್ಲ ಅಂತಂದರೆ ಈ ರೀತಿ ತೊಂದರೆಗಳಾಗ್ತವೆ. ಅವ್ನಿಗೆ ಅಷ್ಟೆಲ್ಲ ಸ್ಪೇಸ್ ಬಿಟ್ರು ಪಕ್ಕದಲ್ಲೇ ಬಂದು ಕಟ್ ಮಾಡ್ಕೊಂಡು ಹೋಗಿದ್ದಾನೆ. ಅಷ್ಟೇ ಇರಿ ಜನ, ಏನು ಮಾಡೋಕ್ಕೆ ಬರಲ್ಲ. ಖುಷಿ ಆಗ್ತಾಯಿದೆ. ಇನ್ನೊಂದು ಕಡೆ ನೋಡಿದ್ರೆ ಸ್ವಲ್ಪ ಭಯ ಆಗ್ತಾಯಿದೆ. ಸೊ ಫಸ್ಟು ಲೆನ್ಸ್ ಕಾರ್ಡ್ ಬಿತ್ತು ಕ್ಯಾಮ್ರದ್ದು, 2 ಕಡೆದು ಬಿದ್ದಿದೆ. ಇಲ್ಲೇ ಯಾವುದೂ ಗಾಡಿ ಬಂದಿಲ್ಲ ಅಂದರೆ ತೊಂದರೆ ಇಲ್ಲ. ನಮ್ಮ ಫ್ರೆಂಡಿಗೆ ಅಂದರೂ ಸುಮ್ಮನೆ ತಲೆ ಕೆಟ್ಟಿಬಿಡುತ್ತೆ. ಯಾಕಂದರೆ ನಾನು ಸ್ಟಾಪ್ ಮಾಡೋದು ಹೋಗೋದು. ಅದು ಕ್ಯಾಮ್ರಾ ತೊಗೊಂಡಿರೋ ಖುಷಿಯಲ್ಲಿ ಆ ಮ್ಯಾನ್ವಲ್ ಕರೆಕ್ಟಾಗಿ ನೋಡಿಲ್ಲ, ಅದನ್ನ ಹೆಂಗೆ ಲಾಕ್ ಮಾಡೋದು ಅಂತೇಳಿ ಸುಮ್ಮನೆ ಹೆಂಗೆ ತಿರುಗಿಸಿಟ್ಟಿದ್ದೆ. ಅದು ಶೇಕ್ ಆಗ್ತಾಯಿತ್ತು, ಬೀಳುತ್ತೆ ಅಂತ ಗೊತ್ತಿತ್ತು, ಬಟ್ ಇಷ್ಟು ಬೇಗ ಬೀಳುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಒಂದು ಸಿಕ್ತು, ಇನ್ನೊಂದು ಸಿಗಲಿಲ್ಲ. ಭಾಳ ತುಂಬಾ ಹುಡುಕಿದೆ. ಸೊ ಒಂದು ಕಡೆ ಮಾತ್ರ ಸಿಕ್ಕಿದೆ. ಈಗ ಸದ್ಯಕ್ಕೆ ಅದು ನೋಡೋಣ, ಆಮೇಲೆ ಬಂದು ಹುಡ್ಕೋಣ. ಸಿಕ್ಕರೆ ಓಕೆ, ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕೆ ಬರೋಲ್ಲ. ಸ್ವಲ್ಪ ಅಡ್ವೆಂಚರಲ್ಲಿ ಈ ರೀತಿ ಆಗ್ತಾಯಿರುತ್ತೆ. ಇನ್ನು ಅಡ್ವೆಂಚರ್ಗಿಂತ ಮುಂಚೆನೇ ಆಗಿರೋದು ಸ್ವಲ್ಪ ಬೇಜಾರು. ಅದೇ ಬೇಜಾರಾಗಿ ಒಳ್ಳೆ ಆಫ್ ರೋಡ್ ಮಾಡಿಬಿಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಎದುರುಗಡೆ ನೋಡ್ಬೋದು ಆಂಜನಾದ್ರಿ ಬೆಟ್ಟ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತೇಳಿ, ಹನುಮಂತನ ಜನ್ಮಸ್ಥಾನ. ನನಗೊಂದು ಕ್ವಶನ್ನು, ಯಾಕೆ ಹನುಮಪ್ಪ ಅಲ್ಲೋಗಿ ಹುಟ್ಬಿಟ್ಟಿದ್ದಾನೆ ಅಂತೇಳಿ ಅಷ್ಟು ಮೇಲೆ? ಯಾಕಪ್ಪ ಅಂತಂದರೆ ಸುಲಭವಾಗಿ ಸಿಗಬಾರ್ದಂತೆ ದೇವರು, ಹಂಗಾಗಿ ಸ್ವಲ್ಪನಾದರೂ ಕಷ್ಟಪಡಿ ಅಂತ. ಈಗೆಲ್ಲ ಇದೆಲ್ಲ ಕಂಪ್ಲೀಟಾಗಿ ಕಮರ್ಷಿಯಲ್ ಆಗಿಬಿಟ್ಟಿದೆ. ಸೊ ಬಿಫೋರೆಲ್ಲ ಈ ರೀತಿ ಇರ್ತಾಯಿರಲಿಲ್ಲ. ತುಂಬ ಸುತ್ತಲೆಲ್ಲ ಗದ್ದೆ, ತೋಟಗಾರಿಕೆ ಮಾಡ್ತಾಯಿದ್ರು, ಮಧ್ಯದಲ್ಲಿ ರೋಡ್ ಇರ್ತಾಯಿತ್ತು, ಸಖತ್ತಾಗಿ ಕಾಣ್ತಾಯಿತ್ತು. ಈಗ ಎದಕ್ಕಪ್ಪ ಅಂತಂದರೆ ಈ ಭಕ್ತಾದಿಗಳು ತುಂಬ ಆಗಿದ್ದಾರೆ. ಸೊ ಒಳ್ಳೆಯದೇ, ಯಾಕಂದರೆ ಜನ ಎಲ್ಲಿ ಇರ್ತಾರೆ ಅವ್ರಿಗೆ ಜನಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಕೊಡೋದು ನಮ್ಮ ಒಂದು ಟೂರಿಸ್ಟ್ ಪ್ಲೇಸಲ್ಲಿರ್ತಕ್ಕಂಥ ಜನಗಳ ಒಂದು ಕರ್ತವ್ಯ. ಅವರು ಮಾಡ್ತಾಯಿದ್ದಾರೆ, ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಸೊ ಖುಷಿನೇ. ಸೊ ನಾವು ಈ ಒಂದು ಹನುಮಪ್ಪ ಹುಟ್ಟಿರ್ತಕ್ಕಂಥ ಜನ್ಮಸ್ಥಾನದಲ್ಲಿ ನಾವು ಇದ್ದೀವಿ ಅಂತಂದರೆ ಅದು ನಮ್ಮ ಖುಷಿನೇ. ಇಲ್ಲೆಲ್ಲ ನೋಡ್ಬೋದು ತುಂಬಾ ನೆಲಗದ್ದೆನೇ ನಿಮ್ಗೆ ಕಾಣೋದು. ಅಕ್ಕಪಕ್ಕದಲ್ಲೆಲ್ಲ ತೆಂಗಿನ ಮರ ಬಿಟ್ಟರೆ ನೆಲಗದ್ದೆನೇ ಕಂಪ್ಲೀಟಾಗಿ. ಸ್ವಲ್ಪ ಭಯ ಆಗ್ತಾಯಿದೆ ಈ ಕ್ಯಾಮ್ರಾ ಸ್ವಲ್ಪ ಶೇಕ್ ಆಗೋದಕ್ಕೆ. ಯಾಕಪ್ಪ ಅಂತಂದರೆ ಈ ಸೆಲ್ಫಿ ಸ್ಟಿಕ್ ಏನಿದೆ ಸ್ವಲ್ಪ ಅದು ಹಳೇದು, ಅದಕ್ಕೆ ಈಗ ಕ್ಯಾಮ್ರಾ ಇಟ್ಟಿದ್ದೀನಿ. ಕ್ಯಾಮ್ರಾ ನೋಡಿದ್ರೆ ಸ್ವಲ್ಪ ಭಾರ ಇದೆ ಅದು, ಯಾಕಂದರೆ ನಾನು ತೊಗೊಂಡಿರೋದು BMW ಮೋಟೊರೈಡ್ X4 ಅಂತೇಳಿ. ಸೊ ಸ್ವಲ್ಪ ಭಾರ ಇದೆ. ನಾರ್ಮಲ್ ಎಕ್ಸ್ಪ್ಲೋರ್ ಏನಿದೆ ಅದು ಸ್ವಲ್ಪ ಭಾರ ಕಡಿಮೆ ಇದೆ. ಇದು ಸ್ವಲ್ಪ ಭಾರ ಸ್ವಲ್ಪ ದೊಡ್ಡದಿದೆ. ಸೈಜ್ ಕೂಡ ಸ್ವಲ್ಪ ಚೇಂಜ್ ಇದೆ ಅದಕ್ಕಿಂತನೂ ಸೈಜಲ್ಲಿ ಸ್ವಲ್ಪ ದೊಡ್ಡದಿದೆ. ಸೊ ನೋಡಿ, ಬ್ಯಾಕ್ಗ್ರೌಂಡ್ ಮಾತ್ರ ಚಿಂದಿದೆ, ನೋಡ್ಬೋದು ನೀವು ಕಂಪ್ಲೀಟಾಗಿ. ಆ ಕಡೆ ಈ ಕಡೆ ಎಲ್ಲ ಬೆಟ್ಟ, ಮಧ್ಯದಲ್ಲಿ ದಾರಿ, ಈಗ ಪ್ಲಸ್ಸು ನೆಲಗದ್ದೆ ಸಖತ್ತಾಗಿ ಕಾಣ್ತಾ ಇದೆ ಅಂತೇಳಿ. ಇದರಲ್ಲೆಲ್ಲ ನ್ಯಾಚುರಲ್ ಆಗಿ ಕೇವ್ಸ್ ಎಲ್ಲ ಇದ್ದಾವೆ. ನೆಕ್ಸ್ಟ್ ಟೈಮು ಈ ಕೇವ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಕೆಲವೊಂದು ವೀಡಿಯೋಗಳನ್ನ ಹಾಕಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಹಾಫ್ ರೋಡ್ ಹೋಗೋದಕ್ಕೂ ಇನ್ನೂ ಒಂದು 1/2 ಕಿಲೋಮೀಟರ್ ದೂರ ಇದೆ. ಸೊ ಅಷ್ಟೊಳಗಡೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಬಿಡೋಣ. ಐಡ್ಲಿಂಗ್ ಕಮ್ಮಿ ಇರೋದಕ್ಕೆ ಪದೇ ಗಾಡಿ ಆಫ್ ಆಗ್ತಾಯಿದೆ. ಕಿಕ್ ಹೊಡೆಯೋಕೆ ಒಂದು ಮಜಾ ಬರುತ್ತೆ ಈ ಗಾಡಿಯಲ್ಲೆಲ್ಲ. ಈಗೆಲ್ಲ ಬರೋದೆಲ್ಲ ಕಂಪ್ಲೀಟಾಗಿ ಸೆಲ್ಫ್ ಸ್ಟಾರ್ಟ್ ಮಾಡೋದು, ಹೋಗೋದು. ನೋಡಿ, ಮಕ್ಕಳೆಲ್ಲ ನಿಂತ್ಕೊಂಡಲ್ಲಿ RX ಇದೆಲ್ಲೋ ಸುಜುಕಿ ಅಂತ ಮಾತಾಡ್ತಾ ಇದ್ದಾರೆ. RXಗೆ ತುಂಬಾ ಹವಾ ಇದೆ, ಯಾಕಂದರೆ ಅದ್ರದ್ದು ಸ್ಪೇಸ್ ಪಾರ್ಟ್ಸ್ ಎಲ್ಲ ಈಗಲೂ ಸಿಗುತ್ತೆ. ಸುಜುಕಿದು ಏನಾಗಿದೆ ಅಂದರೆ ಸ್ಪೇಸ್ ಪಾರ್ಟ್ಸು ಸಿಗೋಲ್ಲ, ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರಿಂಗೇ ಬಂದ್ ಮಾಡಿದ್ದಾರೆ. ಸೊ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಸ್ಪೇಸ್ ಪಾರ್ಟ್ಸ್ ಬೇಕು ಅಂತಂದರೆ.
ಎಷ್ಟು? 220 ರೂಪಾಯಿ ಪೆಟ್ರೋಲು, 220. ಆಮೇಲೆ 40 ml ಆಯಿಲ್, 1 ಲೀಟ್ರ್ 20 ml ಹಾಕೋದು. ನನಗೆ 1 ಲೀಟ್ರ್ ಪೆಟ್ರೋಲ್ಗೆ ಎಷ್ಟು ಆಯಿಲ್ ಹಾಕ್ಬೇಕು ಅಂತ ಅಷ್ಟು ಐಡಿಯಾ ಇಲ್ಲ. ನೀನು ಯಾರು ಹಿಂದ್ಗಡೆ ನೋಡಿ ಹೇಳೋದು ಹೆಂಗಿದ್ದಾನೆ ಅಂತೇಳಿ. ಕಂಪ್ಲೀಟಾಗಿ ಫೇಸ್ ಮಾಸ್ಕ್ ಹಾಕ್ಕೊಂಡು ಅಣ್ಣ ಏನು ಅನ್ಕೊಳಲ್ಲ ಬಿಡೋಣ, ನೋಡೋಣ. ಇದು ಖುಷಿ ಆಗುತ್ತೆ, ಯಾರಾದರೂ ನಿಂತ್ಕೊಂಡು ನೋಡೋದು ಕೇಳೋದು ಮಾಡ್ತಾರಲ್ವ. ಏನು ಹಂಗೆ ನೋಡ್ತಿದ್ಯಾ? ಸೊ RX ಹಂಗಾಗಿ ಈಗಲೂ ಕಂಟಿನ್ಯೂ ರನ್ನಿಂಗ್ ಇದೆ. ಬಟ್ RX ಇಂಜಿನ್ ಪವರ್ ಜಾಸ್ತಿ ಇದಕ್ಕಿಂತನೂ. ಸೊ ಹಂಗಾಗಿ ಅದು ಆಫ್ ರೋಡಲ್ಲಿ ಓಕೆ, ಸ್ವಲ್ಪ ಹ್ಯಾಮರ್ ಇದ್ದರೆ ಭಾಳ ಅನುಭವ ಆಗುತ್ತೆ. ಹಂಗಾಗಿ ಸುಜುಕಿನೇ ಚೂಸ್ ಮಾಡಿದ್ದೀನಿ. ನಾನು ತೊಗೊಂಡಿದ್ದೆ RX, ಬೇಡಪ್ಪ ಸಾಕದು ಸವಾಸ ಅಂತ ಬಿಟ್ಬಿಟ್ಟೆ. ಒಂದ್ಸರಿ ಹೇಳಿದ್ರೆ ಕಿವಿ ಕೇಳ್ಸಂಗಿಲ್ಲ ನಿನಗೆ. ಈ ಕ್ಯಾಮ್ರಾನೆಲ್ಲ ವಾಯ್ಸ್ ಕಂಟ್ರೋಲಲ್ಲಿ ಇಟ್ಟಿದ್ದೀನಿ. ಏನಾಗುತ್ತೆ ಅಂತಂದರೆ ಅದು ಹೆಲ್ಮೆಟ್ ಹಾಕ್ಕೊಂಡಿರೋದಕ್ಕೆ ಕರೆಕ್ಟಾಗಿ ಅದು ವಾಯ್ಸ್ನ ಕ್ಯಾಚ್ ಮಾಡ್ತಾ ಇಲ್ಲ. ಹಾಗಾಗಿ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತಂದರೆ ಅದು ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಅಂದ್ಕೊತೀನಿ. ಅದಕ್ಕೆ ಈಗ ಆಫ್ ರೋಡ್ ಮೋಡ್ ಆ್ಯಕ್ಟಿವೇಟ್ ಮಾಡಿದ್ದೀನಿ. ಬನ್ನಿ ಹೆಂಗಿರುತ್ತೆ ನೋಡೋಣ. ಆಫ್ ರೋಡಲ್ಲಿ, ಆನ್ ರೋಡಲ್ಲಿ ಅಂದರೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡೋ ಈ ಬೈಕು ಆಫ್ ರೋಡಲ್ಲಿ ಹೆಂಗೆ ಕೊಡುತ್ತೆ ಅಂತ ನೋಡೋಣ. ಈ ಶಾಕ್ ಆಫ್ಸ್ ಮಾತ್ರ ಸಖತ್ತಾಗಿ ವರ್ಕ್ ಆಗ್ತಾಯಿದೆ, ಕಂಫರ್ಟೇಬಲ್ ಆಗಿದೆ. ಇಂಜಿನ್ ಪವರ್ ಕೂಡ ಸಖತ್ತಾಗಿದೆ. ಈ ಇಂಜಿನ್ ಪವರು ಈ ದಾರಿಗೆ ಇನಫ್ ಅಂದ್ಕೊಳ್ತೀನಿ. ಯಾಕಂದರೆ ನಾವೇನು ಪ್ರೋ ರೈಡರ್ಸ್ ಅಲ್ಲ, ಈ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ತೋರಿಸ್ತಾರಲ್ಲ ಆ ರೀತಿ. ಸೊ ಈ ಗಾಡಿನೇ ಏನಕ್ಕೆ ಇದಕ್ಕೆ ಚೂಸ್ ಮಾಡಿದ್ದೀನಿ ಅಂತಂದರೆ, ಇದು ವೇಟ್ಲೆಸ್ಸು. ಏನಾದರೂ ಈ ರೀತಿ ಕಾಡಲ್ಲಿ ನಿಂತ್ಕೊಂತು ಪೆಟ್ರೋಲ್ ಖಾಲಿ ಆಯಿತು, ಏನಾದರೂ ತೊಂದರೆ ಆಯಿತು ಅಂದರೂ ಕೂಡ ಇದನ್ನು ದಬ್ಕೊಂಡು ಬಂದುಬಿಡ್ಬೋದು ಈಸಿಯಾಗಿ, ಜಾಸ್ತಿ ಟಯರ್ಡು ಆಗೋಲ್ಲ. ಈಗ ಬರೋ ಆಫ್ ರೋಡ್ ವೆಹಿಕಲ್ಸ್ ಎಲ್ಲ ತುಂಬಾ ವೇಟ್ ಇರುತ್ತೆ. ಅದು 210 cc ಇಲ್ಲಾಂದರೆ ಅಟ್ಲೀಸ್ಟ್ 150 cc ಮೇಲೇ ಇರುತ್ತೆ. ಇಂಜಿನ್ ಪವರು ಜಾಸ್ತಿ ಇರುತ್ತೆ, ವೇಟ್ ಕೂಡ ಇರುತ್ತೆ. ಇಲ್ಲಂದ್ರೂ ಕಂಪ್ಲೀಟಾಗಿ ಕಲ್ಲುಗಳಿದ್ದಾವೆ, ಅದರಲ್ಲೇ ಬಂಪಿ ಆಗ್ತಾಯಿದೆ ಗಾಡಿ. ಸುಮ್ಮನೆ ಕುದುರೆ ಹೋದಂಗೆ ಹೋಗ್ತಾಯಿದೆ, ಟಕ್ಕಮ್ ಅಂತೇಳಿ. ಬಟ್ ಸ್ಟಿಲ್ ಇನ್ನೂ ಚೆನ್ನಾಗೇ ಹೋಗ್ತಾಯಿದೆ, ಏನು ತೊಂದರೆ ಇಲ್ಲ. ಏನಪ್ಪ ಅಂತಂದರೆ ಸ್ವಲ್ಪ ಬೀಜ ಬಾಯಿಗೆ ಬರುತ್ತೆ, ಅಷ್ಟೊಂದು ಕುಣಿತಾ ಇದೆ ಗಾಡಿ. ಕ್ಯಾಮ್ರಾ ಸೆಟ್ ಮಾಡೋದು ಲೇಟ್ ಆಯಿತು, ಆಯ್ತಾ ಇದ್ದಾರೆ. ಮತ್ತೆ ಹಾಕ್ಕೊಂಡ್ವಿ. ಡೆಸ್ಟಿನಿಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗೋದು ಅಂತೇಳಿ. ನಾವೇನು ಈಗ ಹೋಗ್ತಾ ಇದ್ದೀವಿ, ಇದೆಲ್ಲ ಟ್ರ್ಯಾಲ್ ಬಂದು ಟ್ರ್ಯಾಕ್ಟರ್ ಹೋಗಿರ್ತಕ್ಕಂಥ ಟ್ರ್ಯಾಲ್ ಇದು. ಸೊ ನಾವೇನು ಸಪ್ರೇಟಾಗಿ ಪಾತ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ಅದೇ ಟ್ರ್ಯಾಲಲ್ಲಿ ಈಗ ನಾವು ಬೈಕ್ ಓಡಿಸ್ತಾ ಇದ್ದೀವಿ. ಸೊ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ಕಲ್ಲುಗಳೆಲ್ಲ ಮೇಲೆ ಬಂದಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಇದೆಲ್ಲ ಟ್ರಿಕ್ಕಿ ಪ್ಲೇಸ್ ಇದ್ದಂಗಿದೆ ನೋಡಿ ಹೆಂಗೆ ಕಾಣುತ್ತೆ ಅಂತೇಳಿ. ಮುಂದೆ ಹೋಗೋರೆಲ್ಲ ಮ್ಯಾಕ್ಸ್ ಪ್ರೋ ಆರಾಮಾಗಿ ಹೋಗ್ಬಿಡ್ತಾರೆ ಅವರು. ಸೊ ನಮಗೆ ಸ್ವಲ್ಪ ಕಷ್ಟ, ಯಾಕಂದರೆ ನನ್ನ ಗಾಡಿಯಲ್ಲಿ ಸ್ವಲ್ಪ ಸಾಮಾನು ಜಾಸ್ತಿ ಇದ್ದಾವೆ. ಹಾಗಾಗಿ ಸ್ವಲ್ಪ ಭಾರ ಜಾಸ್ತಿ ಆ ಗಾಡಿಗಿಂತ ಈ ಗಾಡಿ. ಅದರಲ್ಲಿ ಅವರು ಸ್ವಲ್ಪ ಒಳ್ಳೆ ರೈಡರು. ಸೊ ನಾವು ಈಗ ಬಿಗಿನರ್ಸು, ಹಂಗಾಗಿ ನಾವು ಸ್ವಲ್ಪ ಕಷ್ಟಪಡ್ತೀವಿ, ಇದರಲ್ಲೆಲ್ಲ ಸ್ಟ್ರಗಲ್ ಆಗ್ತೀವಿ ಓಡಿಸ್ಲಿಕ್ಕೆ. ಕಲಿಯೋಣ ಒಂದಲ್ಲ ಒಂದಿನ ಕಂಪ್ಲೀಟಾಗಿ ಎಕ್ಸಸರೀಸ್ ಹಾಕ್ಕೊಂಡು ಓಡಿಸ್ಬೇಕು ಇದರಲ್ಲಿ. ನೆಕ್ಸ್ಟ್ ಹ್ಯಾಂಡ್ ಗ್ಲೌಸು, ಜಾಕೆಟು, ಹೆಲ್ಮೆಟ್ಟು, ಪ್ಯಾಡ್ಸ್ ಎಲ್ಲ ಹಾಕ್ಕೊಂಡು ಓಡಿಸಿದ್ರೆ. ಸೊ ಹೊಟ್ಟೆ ಹಸಿತು, 1:30 ಆಯಿತು. ಸ್ವಲ್ಪ ಪಲಾವ್ ತಿನ್ಕೊಂಡ್ವಿ, ಗಾಡಿನ ನಿಲ್ಲಿಸ್ಬಿಟ್ಟು ಸ್ವಲ್ಪ ಇಂಜಿನ್ ಕೂಲ್ ಆಗಲಿ ಅಂಥೇಳಿ. ಆಮೇಲೆ ಮತ್ತೆ ಸ್ಟಾರ್ಟ್ ರೈಡ್. ಈ ಆಫ್ ರೋಡ್ ಏನಕ್ಕೆ ಇಷ್ಟ ಆಗುತ್ತೆ ಅಂತಂದರೆ, ನೀವು ಹೋಗೋದೇ ದಾರಿ, ನಿಮಗೆ ಯಾವ ಡೈರೆಕ್ಷನ್ ಇರಲ್ಲ, ಏನಿರಲ್ಲ. ನೀವು ಹೆಂಗೆ ಫೈಂಡ್ ಮಾಡ್ಕೊತೀರ ಆ ರೀತಿ ದಾರಿನ ನೀವು ಹುಡ್ಕೊಂಡು ಹೋಗ್ಬೋದು. ನಿಮ್ಗೆ ಯಾರೂ ಅಡ್ಡ ಬರೋಲ್ಲ, ಎಲ್ಲಿಗೆ ಬೇಕೋ ಅಲ್ಲಿಗೆ ಗಾಡಿನ ಹೋಗ್ಬೋದು ನೋಡಿ. ಸೊ ಇದು ನೀರು ಹೋಗೋ ಒಂದು ದಾರಿ ಇದು, ಅಂದರೆ ಕೆನಾಲ್ ಇದು. ಆಲ್ಮೋಸ್ಟ್ ಆಲು ಅಂದರೆ ಚಿಕ್ಕದಾದಂಥ ಒಂದು ಕಾಲುವೆ ಇದು.
ಈ ಕಾಲುವೆಯಲ್ಲಿ ನೀರೀಗ ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಉಸುಕು ತುಂಬಾ ಇದೆ, ಆದರೂ ಗಾಡಿ ನೋಡಿ ಹೆಂಗೆ ಹೋಗ್ತಾ ಇದೆ ಅಂತೇಳಿ. ಹೋದಂಗೆ ಹೋಗುತ್ತೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ. ಹಿಂದಿಂದಂತೂ ಗಾಡಿ ಸುಮ್ಮನೆ ಸ್ವಿಂಗ್ ಆಗ್ತಾ ಇದೆ. ಈಗ ಸ್ಟಿಲ್ ಕಂಟ್ರೋಲಲ್ಲೇ ಇದೆ ಗಾಡಿ, ಏನಂತ ಒಂದು ಅನ್ಕಂಟ್ರೋಲ್ ಏನು ಆಗ್ತಾ ಇಲ್ಲ ನೋಡಿ. ನಾಗಿನಿ ಅನ್ನಂಗೆ ಹೋಗ್ತಾ ಇದೆ. ಸೊ ಹಂಗಾಗಿ ಆಫ್ ರೋಡ್ ಅನ್ನೋದು ಮಾಡಬೇಕು ಎಲ್ಲರೂ, ಆಸಕ್ತಿ ಇರೋರು. ಕೆಲವೊಂದು ಜನ ಅಂದ್ಕೊಳ್ತಾರೆ ಇವನಿಗೇನು ಮಾಡೋ ಕೆಲಸ ಬಿಟ್ಟು ಇದನ್ನು ಮಾಡ್ತಾಯಿದ್ದಾನೆ ಅಂತೇಳಿ. ಅವ್ರಿಗೆಲ್ಲ ಹೇಳೋದು ಒಂದೇ, ಇರೋದು 4 ದಿನ. ಸೊ ನಮಗೇನು ಇಷ್ಟ ಬರುತ್ತೋ ಅದನ್ನು ಮಾಡಬೇಕು, ಮಾಡ್ತಾಯಿದ್ದೀನಿ. ಇಲ್ಲೇ ತಗೋಬೇಕಾ? ಹಿಂದೆ ತಗೋಬೇಕು. ಫುಲ್ಲು ಇತ್ತು ಹೊಡೆದ್ಬಿಡ. ಗಾಡಿ ತುಂಬಾ ಸ್ಕಿಡ್ ಆಗ್ತಾ ಇಲ್ಲ ಹತ್ತಲಿಕ್ಕೆ. ಸಾರಿ ಭಯ, ಸರಿ ಹ್ಯಾಪನ್ಸ್. ಇವರೆಲ್ಲ ಆಫ್ ರೋಡಲ್ಲಿ ಪ್ರೋ ರೈಡರ್ಸ್ ಇದ್ದಂಗೆ, ಪ್ರೋ ಮ್ಯಾಕ್ಸು. ಸುಮ್ಮನೆ ಟೆಕ್ನಿಕ್ ಮೇಲೆ ಹಚ್ಬಿಡ್ತಾರೆ. ನಮಗೆ ಆ ಟೆಕ್ನಿಕ್ ಗೊತ್ತಿಲ್ಲ. ಟೆಕ್ನಿಕ್ ಗೊತ್ತಿದ್ರೆ ಈಸಿಯಾಗಿ ಹೋಗ್ಬೋದು, ಅವ್ರು ಹೋದ್ರಲ್ಲ ಆ ರೀತಿ. ಸೊ ಕಲಿಯೋಣ ಮುಂದೆ. ಸೊ ಇದಿನ್ನು ಫಸ್ಟ್ ರೈಡು ಆಫ್ ರೋಡಲ್ಲಿ. ಸೊ ಈಗ ಮಾಡ್ತಾ ಎಲ್ಲನೂ ಕಲಿತೀನಿ. ಸೊ ಒಂದೊಂದಾಗಿ ಟ್ರೈ ಮಾಡೋಣ. ಸ್ವಲ್ಪ ಭಯ ಆಗ್ತಾಯಿದೆ, ಫಸ್ಟ್ ಟೈಮ್ ಅಲ್ವಾ ಅಂತೇಳಿ. ಅಪ್ಪ. ಸೊ ಇದು ಈ ದಿನದ ವಿಡಿಯೋ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸಪೋರ್ಟ್ ಮಾಡೋದಂತೂ ಮರಿಬೇಡಿ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿಬಿಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.